ನ್ಯೂಸ್ ಫಸ್ಟ್ ಮುಡಿಗೆ ಇವತ್ತು ಮತ್ತೊಂದು ಪ್ರಶಸ್ತಿಯ ಗೌರವ. ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಮಾರುತಿ ಎಸ್ಎಚ್ ಅವರು ಸೈಂಟ್ ಪಾಲ್ಸ್ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಪತ್ರಿಕೋದ್ಯಮ, ಪ್ರಸಾರ, ಡಿಜಿಟಲ್ ಮಾಧ್ಯಮ ಮತ್ತು ಸಂವಹನದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸಹಯೋಗದೊಂದಿಗೆ ಸೈಂಟ್ ಪಾಲ್ಸ್ ಕಾಲೇಜು 2025ರ ಸೈಂಟ್ ಪಾಲ್ಸ್ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಈ ವೇಳೆ 2.5 ದಶಕಕ್ಕೂ ಅಧಿಕ ಪತ್ರಿಕಾ ರಂಗದ ಅನುಭವ ಹೊಂದಿರುವ ನ್ಯೂಸ್ ಫಸ್ಟ್ ಎಡಿಟರ್ ಇನ್ ಚೀಫ್ ಮಾರುತಿ ಎಸ್ಎಚ್ ಅವರಿಗೆ ಎಕ್ಸಲೆನ್ಸ್ ಇನ್ ಬ್ರಾಡ್ಕಾಸ್ಟ್ ಜರ್ನಲಿಸಂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪೇಣ್ಯ ಬಳಿಯ ಸೈಂಟ್ ಪಾಲ್ಸ್ ಕಾಲೇಜು ಆಡಿಟೋರಿಯಂನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಹಲವು ಸಾಧಕರು ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದರು. ಈ ವೇಳೆ ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿಕೆ ರವಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಚೇರ್ಮನ್ ಆಯಿಷಾ ಖಾನಂ, ರ್ಯಾಪಿಡ್ ರಶ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಟೆಕ್ನಾಲಜಿ ತುಂಬ ಎವಾಲ್ವ್ ಆಗ್ತಾ ಇದೆ. ಕ್ಲಾಸ್ ರೂಮ್ ಸ್ಟಡೀಸ್ ಜೊತೆಗೆ ಹೊಸ ಟೆಕ್ನಾಲಜೀಸ್ ಏನು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಲೈಕ್ ಈ ಆಡಿಟೋರಿಯಂ ಏನಿದೆ, ಈ ಸೈಜ್ ಆಡಿಟೋರಿಯಂ ಅಂತ ಒಂದು ಸ್ಟುಡಿಯೋದಲ್ಲಿ ಅವತಾರ್ ಕೈಂಡ್ ಆಫ್ ಮೂವಿ ಕೆನ್ ಬಿ ಮೇಡ್. ಈಗ ಅಷ್ಟು ಟೆಕ್ನಾಲಜಿ ಬಂದಿದೆ. ಇಷ್ಟು ರೂಮಲ್ಲಿ ಅವತಾರ್ ಥರ ಮೂವಿನ ಮಾಡ್ಬೋದು. ಸೊ ಅದೊಂದೇ ಅಲ್ಲ, ನೀವು ಯಂಗ್ ಜನ್ರೇಷನ್, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಜಸ್ಟ್ ಫೀಲಿಂಗ್ ಹ್ಯಾಪಿ, ಫೀಲಿಂಗ್ ಸ್ಯಾಡ್, ಹಾರ್ಟ್ ಬ್ರೋಕನ್, ಜಸ್ಟ್ ಇಷ್ಟೇ ಟೈಮಲ್ಲಿ ಯು ಕ್ಯಾನ್ ಕ್ರಿಯೇಟ್ ಎ ಕಾಂಟೆಂಟ್. ಸೋಷಿಯಲ್ ಮೀಡಿಯಾಗೆ ಜಸ್ಟ್ 1 ಮಿನಿಟ್, 2 ಮಿನಿಟ್, 30 ಸೆಕೆಂಡ್ಸಲ್ಲಿ ಯು ಕ್ಯಾನ್ ಕ್ರಿಯೇಟ್ ಎ ಕಂಟೆಂಟ್. ಸೊ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಜ್ಞಾನ ಬೆಳೆಸ್ಕೊಳ್ಳಿ ಅಲಾಂಗ್ ವಿತ್ ದ ಕ್ಲಾಸ್ ರೂಮ್ ಸ್ಟಡೀಸ್. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೊತೆಗೂಡಿ ಒಂದು ಸೆಂಟ್ ಪಾಲ್ಸ್ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿಗಳನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಬಹುಶಃ ಇದು 2ನೇ ಬಾರಿ ಕಾಲೇಜು ಮಾಧ್ಯಮದ ಎಲ್ಲ ಹಿರಿಯರನ್ನು ಗುರುತಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಒಂದು ಮನ್ನಣೆ ನೀಡೋ ದೃಷ್ಟಿಯಿಂದ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತೀವಿ, ಪತ್ರಿಕೆ ನನ್ನ ಮುಂದೆ ಬಂದುಬಿಡುತ್ತೆ, ತಗೊಂಡು ಓದ್ಬಿಡ್ತೀವಿ, ಟಿ ವಿ ಆನ್ ಮಾಡ್ಕೊಂಡು ನೋಡ್ಬಿಡ್ತೀವಿ. ಅದ್ರ ಹಿಂದಿರ್ತಕ್ಕಂಥ ಪರಿಶ್ರಮವನ್ನು, ಅವರ ಸಾರ್ಥಕ ಸೇವೆಯನ್ನು ಗುರುತಿಸ್ತಕ್ಕಂತಹ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಮೆಚ್ಚತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.